ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಸರ್ಕಾರದ ಗೃಹ, ಆಡಳಿತ ಮತ್ತು ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಲಬುರಗಿ ನಗರಕ್ಕೆ ಇಂದು ಪ್ರಪ್ರಥಮ ಬಾರಿಗೆ ಆಗಮಿಸಿದ ಸಚಿವ ಪ್ರಿಯಾಂಕ್ ಎಂ ಖರ್ಗೆ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯವರೆಗೆ ಅದ್ಧೂರಿ ಮೆರವಣಿಗೆಯ ಮೂಲಕ ಸ್ವಾಗತಿಸಿ ಸನ್ಮಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯದ ಗೃಹ ಹಾಗೂ ಆಡಳಿತ ಸಚಿವರಾಗಿ ಮತ್ತು ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ದಿನಾಂಕ 5ನೇ ಜುಲೈ 2026ರಂದು ಕಲಬುರಗಿ ನಗರಕ್ಕೆ ಮೊದಲ ಬಾರಿಗೆ ಆಗಮಿಸಿದ ಸಚಿವ ಪ್ರಿಯಾಂಕ್ ಎಂ ಖರ್ಗೆ ಅವರಿಗೆ ಅದ್ಧೂರಿಯಾಗಿ ಸ್ವಾಗತಿಸಿ ಭವ್ಯ ಮೆರವಣಿಗೆಯ ಮೂಲಕ ಕಲಬುರಗಿ ನಗರದ ನಗರೇಶ್ವರ ಶಾಲೆಯ ಹತ್ತಿರದಿಂದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯವರೆಗೆ ಮೆರವಣಿಗೆ ಮಾಡಲಾಯಿತು. ಸಂಜೆ 6 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಅದ್ಧೂರಿಯಾಗಿ ಡಿಸಿಸಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್, KKRTC ಅಧ್ಯಕ್ಷರಾದ ಅರುಣ್ ಕುಮಾರ್ MY ಪಾಟೀಲ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ಜೆಸ್ಕಾಂ ಕಲಬುರಗಿ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ರೇಣುಕಾ ಸಿಂಗೆ, ಲತಾ ರವಿ ರಾಠೋಡ್, ಬಾಬುರಾವ್ ಜಹಗೀರ್ದಾರ್, ರಾಜಗೋಪಾಲ ರೆಡ್ಡಿ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಲಬುರಗಿ ಸಂಚಾರ ಪೊಲೀಸ್ ಇಲಾಖೆಯ ವತಿಯಿಂದ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ಹೆಲ್ಮೆಟ್ ಕಡ್ಡಾಯ ಜಾಗೃತಿಗಾಗಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಬೈಕ್ ಸವಾರರ ಸುರಕ್ಷತೆಗಾಗಿ ಕಲಬುರಗಿ ಸಂಚಾರ ಪೊಲೀಸ್ ಇಲಾಖೆ ಕೈಗೊಂಡಿರುವ ಹೆಲ್ಮೆಟ್ ಕಡ್ಡಾಯ ಜಾಗೃತಿಯನ್ನು ಬೆಂಬಲಿಸಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್, ಜಾಗೃತಿ ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕಲಬುರಗಿ ನಾಗರಿಕರ ಸಮಿತಿ, ಕಲಬುರಗಿ ಸಂಚಾರ ಪೊಲೀಸ್ ಇಲಾಖೆಯ ಸಹಭಾಗಿತ್ವದಲ್ಲಿ ರವಿವಾರ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಿಂದ ಪ್ರಾರಂಭವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ಹೆಲ್ಮೆಟ್ ಧರಿಸಿ ಬೈಕ್ ರ್ಯಾಲಿ ಜರುಗಿತು. ಹೆಲ್ಮೆಟ್ ಧರಿಸದೆ ಚಲಾಯಿಸುತ್ತಿದ್ದ ಬೈಕ್ ಸವಾರರನ್ನು ತಡೆದು ಹೆಲ್ಮೆಟ್ ಧರಿಸುವ ಬಗ್ಗೆ ತಿಳಿ ಹೇಳಲಾಯಿತು. ಇದಕ್ಕೂ ಮೊದಲು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಮಾತನಾಡಿ, ಕಲಬುರಗಿ ನಗರದಾದ್ಯಂತ ದಿನೇ ದಿನೇ ಅಪಘಾತಗಳು ಸಂಭವಿಸುತ್ತಿವೆ. ಇದರಲ್ಲಿ ಬೈಕ್ ಸವಾರರ ತಲೆಗೆ ಪೆಟ್ಟು ಬಿದ್ದು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗುವ ಪ್ರಕರಣ ಹೆಚ್ಚಾಗುತ್ತಿವೆ. ಅಲ್ಲದೆ ಹಲವರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ.
ಇದನ್ನು ತಪ್ಪಿಸಲು ಕಲಬುರಗಿ ಪೊಲೀಸ್ ಇಲಾಖೆ ಜನರಲ್ಲಿ ಹೆಲ್ಮೆಟ್ ಸುರಕ್ಷತೆ ಮತ್ತು ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ನಿರಂತರವಾಗಿ ನಡೆಯುತ್ತಿದೆ. ಆದರೆ ಅನೇಕ ಬೈಕ್ ಸವಾರರು ಹೆಲ್ಮೆಟ್ ಧರಿಸುತ್ತಿಲ್ಲ. ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಜನರು ಉಲ್ಲಂಘಿಸಿದರೆ ದಂಡ ಹಾಕಲಾಗುವುದು ಎಂದರು. ಸಂಚಾರ ಪೊಲೀಸ್ ಉಪವಿಭಾಗದ ಸಹಾಯಕ ಆಯುಕ್ತರಾದ ಡಿಟಿ ಪ್ರಭು ಅವರು ಮಾತನಾಡಿ, ಬೈಕ್ ಸವಾರರ ಸುರಕ್ಷತೆಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದೆ. ಜನರು ತಮ್ಮ ಸುರಕ್ಷತೆಯನ್ನು ಅರ್ಥ ಮಾಡಿಕೊಂಡು ಸಂಚಾರ ನಿಯಮ ಪಾಲಿಸಬೇಕು ಎಂದರು. ಎಲ್ಲರಿಗೂ ನಮಸ್ಕಾರ. ತಾವು ಜಾಗೃತಿ ಕಾಲನಿ ಮತ್ತು ಬಸವ ಮಂದಿರದ ಜಯನಗರ ಬಸವ ಮಂದಿರದ ಎಲ್ಲರೂ ಸೇರಿ ಈ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರು ತಾವೇ ಮುಂದೆ ಬಂದು ಸಿರ್ಗಾಪುರ ಅವರು, ಪಾಟೀಲ್ ಅವರು ಮತ್ತು ನಮ್ಮ ರಾಜಶೇಖರ ಮಾಗ ಅವರು ಇವ್ರ ನೇತೃತ್ವದಲ್ಲಿ ಈ ಹೆಲ್ಮೆಟ್ ಅಭಿಯಾನ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು 60-70 ಜನ ಸ್ವಯಂ ಪ್ರೇರಿತರಾಗಿ ತಾವೇ ಹೆಲ್ಮೆಟ್ ಹಾಕೊಂಡು ಸಾರ್ವಜನಿಕರಿಗೆ ಇದೊಂದು ಮಾದರಿ ಮತ್ತು ನಗರ ಆಯುಕ್ತರು ಒಂದು ಕಂಡಂತ ಕನಸು ಈಗ ಈಡೇರ್ತಕ್ಕಂಥ ಒಂದು ಸಮಯ ಬಂದಿದೆ. ಅವರು ಸಾಕಷ್ಟು ದಿವಸಗಳಿಂದ ಈ ಊರಲ್ಲಿ ಅನಾವಶ್ಯಕವಾಗಿ ಕಾರಣವಿಲ್ಲದೆ ಜನ ಹೆಲ್ಮೆಟ್ ಧರಿಸದೆ ಸಾಯ್ತಾ ಇದ್ದಾರೆ. ಅದನ್ನು ತಡೆಗಟ್ಟಬೇಕು, ಜನರ ಪ್ರಾಣ ಉಳಿಸಬೇಕು. ಪ್ರತಿಯೊಬ್ಬರ ಪ್ರಾಣ ಕೂಡ ಅಮೂಲ್ಯವಾದದ್ದು, ಪ್ರತಿಯೊಬ್ಬರ ಕುಟುಂಬ ಕೂಡ ಅಮೂಲ್ಯವಾದದ್ದು. ಒಬ್ಬ ವ್ಯಕ್ತಿ ಈ ಅಪಘಾತದಿಂದ ಉಳಿದುಕೊಂಡ್ರೆ ಅವನ ಕುಟುಂಬ ಇಡೀ ಸಂತಸ ಪಡ್ತದೆ. ಒಬ್ಬ ವ್ಯಕ್ತಿ ಸತ್ರೆ ಇಡೀ ಅವನ ಸಂಬಂಧಿಕರು, ಬಂಧುಗಳು ಮತ್ತು ಕುಟುಂಬಸ್ಥರು ದುಃಖ ಪಡ್ತಕ್ಕಂಥ, ಜೀವನ ಪರ್ಯಂತ ವ್ಯಥೆ ಪಡ್ತಕ್ಕಂಥದ್ದು ಅದಾಗಬಾರದು ಅನ್ನೋ ಒಂದು ಉದ್ದೇಶಕ್ಕಾಗಿ ಹೆಲ್ಮೆಟ್ ಕಡ್ಡಾಯ ಮಾಡಿ ಅದನ್ನು ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋದು ತಮ್ಮಿಂದ ಸ್ವಯಂ ಪ್ರೇರಿತವಾಗಿ ಬಂದಿದ್ದು ನಮಗೆ ತುಂಬಾ ಉಪಕಾರ ಆಗಿದೆ. ನಿಮ್ಮೆಲ್ಲರಿಗೂ ನಾನು ಒಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ಇದೇ ರೀತಿ ಕಲಬುರಗಿ ನಗರದ ಎಲ್ಲಾ ಸಾರ್ವಜನಿಕರು ತಾವಾಗಿಯೇ ಮುಂದೆ ಬಂದು ಹೆಲ್ಮೆಟ್ ಧರಿಸಿದ್ರೆ ಎಲ್ಲರೂ ಕೂಡ ಸುರಕ್ಷಿತ, ಸಂಚಾರ ನಿಯಮಗಳ ಪಾಲನೆ ಕೂಡ ಆಗುತ್ತೆ, ಜನರ ಪ್ರಾಣ ಕೂಡ ಉಳಿಯುತ್ತೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಹೋರಾಟಗಾರರು ಹಾಗೂ ಜಯನಗರ ಶಿವ ಮಂದಿರ ಅಭಿವೃದ್ಧಿ ಟ್ರಸ್ಟಿನ ಅಧ್ಯಕ್ಷರಾದ ಲಿಂಗರಾಜ್ ಸಿರ್ಗಾಪುರ್ ಅವರು ಮಾತನಾಡಿ, ಜನರು ಹೆಲ್ಮೆಟ್ ಧರಿಸುವುದರಿಂದ ತಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳಬೇಕು. ಕಾನೂನು ಇರುವುದು ನಮ್ಮ ಸುರಕ್ಷತೆಗಾಗಿ. ಕುಟುಂಬದ ಬಗ್ಗೆ ಕಾಳಜಿ ವಹಿಸಬೇಕು ಎಂದರು. ಜಯನಗರ ಶಿವ ಮಂದಿರ ಅಭಿವೃದ್ಧಿ ಟ್ರಸ್ಟ್ ಮತ್ತು ಜಾಗೃತಿ ಕಾಲೋನಿಯ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ನಾವೆಲ್ಲ ಬಡಾವಣೆಯ ಹಿರಿಯ ನಾಗರಿಕರೊಂದಿಗೆ ಇಂದು ನಾವು ಈ ಒಂದು ಸಂಚಾರ ಪೊಲೀಸ್ ಇಲಾಖೆ ಒಂದು ಸಹಯೋಗದಲ್ಲಿ ಇವತ್ತು ಹೆಲ್ಮೆಟ್ ಜಾಗೃತಿ ಮೂಡಿಸಬೇಕು ಜನರಲ್ಲಿ ಅಂತ ಹೇಳಿ ಈ ಒಂದು ಉದ್ದೇಶದಿಂದ ನಾವೆಲ್ಲ ಇವತ್ತು ಇಲ್ಲಿ ಎಲ್ಲ ಸೇರಿ ಬೈಕ್ ಮೇಲೆ ಎಲ್ಲ ಸ್ಲೋಗನ್ ಹಾಕೋತಾ ಬಂದು ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡೀವಿ. ಜನರು ಕೂಡ ಇದಕ್ಕೆ ಸ್ಪಂದನೆ ಮಾಡ್ತಾರ ಮುಂದಿನ ದಿನಗಳಂತ ಹೇಳಿ ನಮಗೆ ಭರವಸೆ ಇದೆ. ಯಾಕಂದ್ರೆ ಹೆಲ್ಮೆಟ್ ಎಷ್ಟು ಮನುಷ್ಯನಿಗೆ ಇದು ಉಪಯೋಗ ಎಂಬುದು ಯಾರಿಗೂ ಗೊತ್ತಿಲ್ಲ. ಈಗಾಗಲೇ ನಮ್ಮ ಸಂಚಾರ ವಿಭಾಗದ ಉಪವಿಭಾಗದ ನಮ್ಮ ACP ಸರ್ ಆದಂತ DT ಪ್ರಭು ಸರ್ ಅವರು ಕೂಡ ನಮ್ಮ ಕಾಲನಿ ಕೂಡ ಬಂದಿದ್ರು. ಅಲ್ಲಿ ಅಲ್ಲಿ ಹೆಲ್ಮೆಟ್ ಜಾಗೃತಿ ಕುರಿತು ಕಾರ್ಯಕ್ರಮ ಮಾಡಿದ್ರು. ತದನಂತರ ಜಾಗೃತಿ ಕಾಲನಿಯಲ್ಲೂ ಕೂಡ ಅಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಿದ್ರು. ನಂತರ ಅವರು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೂಡ ಅವರು ಕಾರ್ಯಕ್ರಮವನ್ನು ಕೊಟ್ಟಿರು. ವಿದ್ಯಾರ್ಥಿಗಳಲ್ಲಿ ಮತ್ತು ವಿದ್ಯಾರ್ಥಿನಿಯರಿಗೆ ಕೂಡ ಅವರಲ್ಲಿ ಜಾಗೃತಿ ಮೂಡಿಸಿದ್ರು. ಆದರೂ ಕೂಡ ಜನರು ಇದಕ್ಕೆ ಕೆಲವು ಜನರು ಸ್ಪಂದನೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ನಮ್ಮ ಕಲಬುರಗಿ ಜನ ಬಹಳ ಜಾಣರ ಅಂತ ಹೇಳಿ ನಾವು ತಿಳ್ಕೊಂಡಿವಿ. ಎಲ್ಲರೂ ಕೂಡ ಜಾಣರ ಅಂತೀವಿ. ಆದ್ರೆ ಈ ಜಾಣತನ ತೋರಿಸ್ಬೇಕಾದ್ರೆ ನಾವು ಕಾನೂನನ್ನ ಪಾಲನೆ ಮಾಡಬೇಕಾಗ್ತದ. ಸಂಚಾರ ಏನ್ ಪೊಲೀಸರ ನಮ್ಮ ರಕ್ಷಣೆಗಾಗಿ ನಮ್ಮ ಟ್ರಾಫಿಕ್ ರೂಲ್ಸ್ ಮತ್ತು ಏನು ನಿಯಮಗಳನ್ನ ನಾವು ಕಟ್ಟುನಿಟ್ಟು ಪಾಲನೆ ಮಾಡ್ಬೇಕಂತ ಹೇಳಿ ಅವ್ರು ಹಗಲಿರಲು ಶ್ರಮ ವಹಿಸ್ಲತ್ತಾರ. ನಮ್ಮ ಸುರಕ್ಷತೆಗಾಗಿ ಮತ್ತು ನಮ್ಮ ಕುಟುಂಬದ ಸುರಕ್ಷತೆಗಾಗಿ ಇವತ್ತು ನಾವು ಈ ಒಂದು ಹೆಲ್ಮೆಟ್ ಧರಿಸಬೇಕಂತ ಒಂದು ಸ್ಥಿತಿ ಬಂದದ. ಇದು ನಾವು ಕೇವಲ ಇದು ಬಿಸಿಲು ನೆಪ, ಇದು ಬಿಸಿಲು ನಾಡು, ಇದು ಕಲಬುರಗಿ ಹಿಂಗ ಅಂತ ಇದು ಹೇಳೋದು ದೊಡ್ಡ ತಪ್ಪಾಗ್ತದೆ. ಇದು ಕೇವಲ ನೆಪ ಆಗ್ತದೆ ಹೊರತಾಗಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಮಾನವ ದೇಹದಲ್ಲಿರುವ ಅತ್ಯಂತ ಸೂಕ್ಷ್ಮ ಅಂಗ ಇರೋದೇ ತಲಿ. ಯಾಕಂದ್ರೆ ತಲಿಗೆ ಬಡಿತು ಒಂದೆಡೆ ಏನಾರ ಮೆದುಳಿಗೆ ಸ್ವಲ್ಪ ಪೆಟ್ಟಾಯ್ತಪ್ಪ ಅಂತಂದ್ರ ಇದು ಮನುಷ್ಯನ ಇದ್ದು ಕೂಡ ಸತ್ತಂಗ, ಅವನ ಕುಟುಂಬಕ್ಕೂ ಕೂಡ ಬಹಳಷ್ಟು ಭಾರ ಆಗ್ತದ. ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗ್ತದ. ಇವತ್ತು ಪೊಲೀಸ್ ಇಲಾಖೆ ಮೇಲೆ ಗೂಬೆ ಕೂರ್ಸ ಅಂತ ಕೆಲವರು ಮಾಡ್ಲತ್ತಾರ. ಇದು ದಂಡ ಹಾಕ್ತಾರ, ದಂಡ ವಸೂಲಿ ಮಾಡ್ತಾರ ಅಂತ ಹೇಳಿ. ದಂಡ ಎದಕ್ಕೆ ವಸೂಲಿ ಮಾಡ್ತಾರ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಅದ. ಇವತ್ತು ಈ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಪಾಲನೆ ಮಾಡಲ್ಲ ಅಂದ್ರೆ ನಮ್ಮಷ್ಟು ದೊಡ್ಡರು ಯಾರು ಅಲ್ಲ. ಅದಕ್ಕೆ ದಯವಿಟ್ಟು ನಾನು
ಈ ಒಂದು ಸಮಸ್ತ ಕಲಬುರಗಿ ಜನತೆ ಮತ್ತು ಕಲಬುರಗಿ ಜಿಲ್ಲಾದ್ಯಂತ ಎಲ್ಲಾ ತಾಲೂಕು ಇರ್ಬೋದು ಮತ್ತು ಹೋಬಳಿ ಮಟ್ಟ ಇರ್ಬೋದು. ಯಾಕಂದ್ರೆ ಇವತ್ತು ನಾವು ನೋಡ್ತೀವಿ ಹಳ್ಳಿಗಳಿಂದ ಇವತ್ತು ಸಾಕಷ್ಟು ಜನರು ಕೂಡ ಸಿಟಿ ನಗರಕ್ಕೆ ಬರ್ತಾರ. ಅವರು ಕೂಡ ಹೆಲ್ಮೆಟ್ ಹಾಕಲ್ಲೇ ಬರ್ತಾರ. ಎಷ್ಟೋ ಅಪಘಾತಗಳು ಕೂಡ ಹೆದ್ದಾರಿಯಲ್ಲಿ ಆಗಂತ ಸ್ಥಿತಿ ನೋಡಿವಿ. ತಲೆಪೆಟ್ಟು ಬರೆದು ರಕ್ತಸ್ರಾವ ಆಗಿ ಅವರು ಮರಣ ಹೊಂದಿರುವಂತ ನಾವು ಘಟನೆಗಳು ನೋಡಿವಿ. ಅದಕ್ಕೆ ನಾನು ಮನವಿ ಮಾಡ್ಕೋತೀನಿ, ಎಲ್ಲರೂ ಸಮಸ್ತ ನಾಗರಿಕರು, ಬೈಕ್ ನಾಗರಿಕರನಾರ, ವಿದ್ಯಾರ್ಥಿಗಳಾರ, ವಿದ್ಯಾರ್ಥಿನಿಯರ, ಇವರೆಲ್ಲನೂ ಕೂಡ ಅವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಕೋಬೇಕು. ಇದು ನಮ್ಮ ರಕ್ಷಣೆಗೆ ಅದ, ಇದು ನಮ್ಮ ಕುಟುಂಬ ರಕ್ಷಣೆಗೆ ಅದ. ಇದು ಪೊಲೀಸರು ಕೇವಲ ಅವರು ಪಗಾರ ತಗೋತಿರ್ಬೇಕು, ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ನಮ್ಮ ಹಗಲಿರೋ ನಮ್ಮ ಸಲಿಂದ ಇಷ್ಟೆಲ್ಲ ಮಾಡ್ತಾರಪ್ಪ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ದಯವಿಟ್ಟು ನಾವು ಮತ್ತೊಮ್ಮೆ ಹೇಳ್ತೀನಿ, ನೀವೆಲ್ಲ ಹೆಲ್ಮೆಟ್ ಧರಿಸಬೇಕು, ಮಂಡತನ ಬಿಡ್ಬೇಕಂತ ಹೇಳಿ ನಾ ಈ ಮೂಲಕ ವಿನಂತಿ ಮಾಡ್ಕೊತೀನಿ. ಟ್ರಾಫಿಕ್ ಸಿಪಿಐ ಶಕೀಲ್ ಅಂಗಡಿ, ಎಸ್ಐ ಸುಮಂಗಲ, ಚೀಫ್ ಟ್ರಾಫಿಕ್ ವಾರ್ಡನ್ ಶರಣಬಸಪ್ಪ ಪಾಟೀಲ್, ವೀರೇಶ್ ದಂಡೋತಿ, ಜಾಗೃತಿ ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಾಜಶೇಖರ್ ಮಾಗ್, ಬಸವರಾಜ್ ಸಾಲಿಮಠ್, ಬಸವರಾಜ್ ಮಾಗಿ, ಗುರುಪಾದಪ್ಪ ಕಾಂತ, ವೀರಪ್ಪ ಹುಡುಗಿ, ಮಲ್ಲಯ್ಯ ಸ್ವಾಮಿ ಗಂಗಾಧರ್ ಮಠ್, ಮನೋಹರ್ ಬಡ್ಶೇಶಿ, ಹೋರಾಟಗಾರರಾದ ಗಿರೀಶ್ ಗೌಡ ಇನಾಮ್ದಾರ್, ರಾಜು ಜೈನ್, ಪ್ರಭು ಪಾಟೀಲ್, ಅಮಿತ್ ನಾಗನಹಳ್ಳಿ, ರಾಜು ಬಂದರವಾಡ್, ಮಂಜುನಾಥ್ ಸಿರಗಾಪುರ್, ಜಾಗೃತಿ ಕಾಲೋನಿ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ಸಂಚಾರ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಪೊಲೀಸರು ಭಾಗವಹಿಸಿದ್ದರು. ಸಂಘಟನೆಯ ಮುಖಂಡರು, ಸಾರ್ವಜನಿಕರು ತಮ್ಮ ಬೈಕ್ ಜೊತೆಗೆ ಹೆಲ್ಮೆಟ್ನೊಂದಿಗೆ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಇಂದಿನ ದಿನದಂದು ನಮ್ಮ ಕಲಬುರಗಿ ನಗರದ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ನಮ್ಮ ಜಾಗೃತಿ ಕಾಲನಿ ವತಿಯಿಂದ ಹಾಗೂ ನಮ್ಮ ಜಯನಗರ ಶಿವಮಂದಿರ ಕಾಲಿನ ವತಿಯಿಂದ ಎಲ್ಲರೂ ಉದ್ದೇಶ ಏನಪ್ಪ ಅಂತಂದ್ರೆ ಹೆಲ್ಮೆಟ್ ಧರಿಸ್ಕೊಂಡು ನಮ್ಮ ಪ್ರಾಣ ಉಳಿಸಬೇಕು, ಕುಟುಂಬದಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಯಾಕಂದರೆ ನಾವು ಎಲ್ಲೋ ಹೋಗ್ತಿರ್ತೀವಿ, ಎಲ್ಲೇ ಹೋದಲ್ಲಿ ತಲೆಯಲ್ಲಿ ಬಿದ್ದಪ್ಪ ಅಂದ್ರೆ ತಲೆ ಪೆಟ್ಟಾದ್ರೂ ಬಿಟ್ಟು ಕೂಡ ನಮ್ಮ ಜೀವ ಹಾನಿಕರ ಆಗ್ತದ. ಆ ಜೀವ ಹಾನಿಕರವನ್ನು ತಗುಲಾಡ್ಸಬೇಕು, ನಾವು ಕೇರ್ ಮಾಡಬೇಕು ನಮ್ಮ ದೇಹಕ್ಕೆ. ಅದಲ್ಲದೆ ನಾವು ಒಂದು ಮೊಬೈಲ್ ಇರ್ತದೆ, ಮೊಬೈಲ್ ಇರ್ಬೇಕಾದ್ರೂ ಅದು ಒಂದು ಕವರ್ ಇರ್ತದೆ. ಯಾಕಂದ್ರೆ ಅದು ಕವರ್ ಬಿದ್ದರೂ ಭೀ ಅದು ಮೊಬೈಲ್ ಬಿದ್ದರೂ ಭೀ ಕವರ್ಲಿಂದ ಪ್ರೊಟೆಕ್ಷನ್ ಮಾಡ್ಬೇಕಂತ ನನ್ನ ಭಾವನೆ ಇರ್ತದೆ. ಅದೇ ಭಾವನೆಯಿಂದ ನಮ್ಮ ತಲೆ ಕೂಡ ನಾವು ಗಾಡಿಲಿಂದ ಬಿದ್ದರೂ ಹೆಲ್ಮೆಟ್ಲಿಂದ ನಮ್ಮ ತಲೆ ಉಳಿಲಿ, ನಮ್ಮ ಪ್ರಾಣ ಉಳಿಲಿ ಅಂತ ಮನುಷ್ಯ ಆ ಥರ ವಿಚಾರ ಮಾಡಿ ನಮ್ಮ ಪ್ರಾಣ ಉಳಿಸ್ಕೊಂಡು ಸಂಸಾರವನ್ನು ಒಳ್ಳೆತನ ನೋಡಿಕೊಂಡು ಹೋಗು, ಯಾವುದೇ ಧಕ್ಕೆ ತರಲಾರ್ದಂಗ ಕುಟುಂಬಕ್ಕೆ ತೊಂದರೆ ಆಗದಂತೆ ನೋಡಿಕೊಂಡು ಎಲ್ಲರೂ ಪ್ರತಿಯೊಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಫೋರ್ಸ್ ಇಲ್ಲದೆ ನಾವು ಹೆಲ್ಮೆಟ್ ಅನ್ನು ಧರಿಸಬೇಕು, ನಮ್ಮ ಕುಟುಂಬವಾಗಿ ನಮ್ಮ ಜೀವವನ್ನು ಕಾಪಾಡಬೇಕೆಂಬ ಭಾವನೆ ಇಟ್ಟುಕೊಂಡು ಈ ಮನವನ್ನು ಎಲ್ಲರೂ ಅರಿತುಕೊಂಡು ಹೆಲ್ಮೆಟ್ ಅನ್ನು ಧರಿಸದೆ ಹೋದರೆ ತಪ್ಪಾಗುತ್ತೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಗಾಡಿ ನಡೆಸುವಾಗ ಹೆಲ್ಮೆಟ್ ಹಾಕೊಂಡು ಕಡ್ಡಾಯವಾಗಿ ಹೋಗ್ಬೇಕೆಂದು ನಾನು 2 ಮಾತುಗಳನ್ನು ಹೇಳ್ತೇನೆ. ಕಲಬುರಗಿ ನಗರದ ಶರಣಬಸವ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಸಭಾಗೃಹದಲ್ಲಿ ಇಂದು ಪೋಕ್ಸೋ ಕಾಯ್ದೆ ಮತ್ತು ಮಾದಕ ದ್ರವ್ಯ ವ್ಯಸನ ಮುಕ್ತ ಕುರಿತು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ಸಹಾಯವಾಣಿ 1098112 ಹಾಗೂ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪೋಕ್ಸೋ ಕಾಯ್ದೆ ಹಾಗೂ ಮಾದಕ ದ್ರವ್ಯ ವ್ಯಸನ ಮುಕ್ತ ಕುರಿತು ಅರಿವು ಕಾರ್ಯಕ್ರಮವು ದಿನಾಂಕ 5ನೇ ಜುಲೈ 2026ರಂದು ಬೆಳಿಗ್ಗೆ 9:30 ಗಂಟೆಗೆ ಕಲಬುರಗಿ ನಗರದ ಆನಂದ್ ಹೋಟೆಲ್ ಹತ್ತಿರದ ಶರಣಬಸವ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಸಭಾಗೃಹದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಗೌರವಾನ್ವಿತ GL ಲಕ್ಷ್ಮೀನಾರಾಯಣ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರಿನ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ನ್ಯಾಯಾಧೀಶರಾದ ಶಶಿಧರ್ ಶೆಟ್ಟಿ H, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರಿನ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಹಾಗೂ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಾಲಸುಬ್ರಹ್ಮಣಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಹಾಗೂ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಕಲಬುರಗಿಯ ಅಧ್ಯಕ್ಷರಾದ ವಿಶ್ವರಾಧ್ಯ ಕೆ ಇಜೇರಿ ಆಗಮಿಸಿದ್ದರು.
ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ರಾಜ್ಕುಮಾರ್ ರಾಠೋಡ್, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕಲಬುರಗಿಯ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳಾದ ಮಂಜುಳಾ ವಿ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಗೂ ಸಾಮಾಜಿಕ ಬದುಕಿಗೂ ಮಾರಕವಾಗಿದೆ. ಮಾದಕ ವಸ್ತು ಸೇವನೆ ಒಂದು ರೀತಿಯ ಫ್ಯಾಷನ್ ಎಂಬುದಾಗಿ ತಿಳಿದು ಯುವಕರು ಮಾದಕ ವಸ್ತುಗಳತ್ತ ಆಕರ್ಷಿತರಾಗಿ ನಿರಂತರ ಉಪಯೋಗಕ್ಕೆ ತೊಡಗಿರುತ್ತಾರೆ. ತಿಳುವಳಿಕಾ ಕಾರ್ಯಕ್ರಮ ಆಯೋಜನೆಯಿಂದ ಈ ಬಗ್ಗೆ ಜಾಗೃತಿ ಮೂಡಿಸಲು ಸಾಧ್ಯ. ಜೀವನದ ಗುರಿ ಹಾಗೂ ಹಾದಿ ತಪ್ಪಿಸುವ ಮಾದಕ ದ್ರವ್ಯ ವ್ಯಸನ ಹಾಗೂ ವ್ಯಸನಿಗಳಿಂದ ದೂರವಿದ್ದು ಉತ್ತಮ ಹವ್ಯಾಸಗಳನ್ನು ಬೆಳೆಸಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಿರಿ. ವ್ಯಸನ ಮುಕ್ತ ಸಮಾಜ ನಿರ್ಮಾಣ ವಿದ್ಯಾರ್ಥಿಗಳ ಧ್ಯೇಯವಾಗಿರಲಿ. ಈ ಕುರಿತು ನಾವು ಈ ದಿನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ನೀವೆಲ್ಲರೂ ವ್ಯಸನ ಮುಕ್ತರಾಗಿ ಒಂದು ನಮ್ಮ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ರೂಪಿಸ್ಲಿ ಅಂತ ಅನ್ನೋ ಒಂದು ಇದನ್ನ, ಅಂದ್ರೆ ಯಾರು ಮಾಡ್ತಾ ಇದ್ದೀರಿ ಅಂತ ಅರ್ಥಲ್ಲ, ಯಾವುದೇ ಚಟಗಳನ್ನೇ ಆದಿ ಆಗದೆ ಒಂದು ಒಳ್ಳೆಯ ವ್ಯಕ್ತಿಗಳಾಗ್ಲಿ ಅಂತ. ನೀವೆಲ್ಲೋ ಓದಿ ಎಲ್ಲೋ ಬೇರೆ ಬೇರೆ ದೇಶದಲ್ಲೆಲ್ಲ ಇದ್ದು ಬೇರೆ ಬೇರೆ ಕಡೆ ಎಲ್ಲ ನೌಕರಿ ಮಾಡ್ಕೊಂಡು ಜೀವನ ಮಾಡಿರೋದ ತಂದೆ ತಾಯಿಗಳಲ್ಲಿ ಹಳ್ಳಿನಲ್ಲಿರ್ತಾರೆ ಅಥವಾ ನಿಮ್ಮ ಹುಟ್ಟಿದಂಥ ಊರಿನಲ್ಲಿರ್ತಾರೆ. ಅದಕ್ಕೋಸ್ಕರ ನೀವು ಫಸ್ಟು ನಾನು ಹೇಳೋದೇನೆಂದರೆ, ಚೆನ್ನಾಗಿ ಓದಿ ತಂದೆ ತಾಯಿಗಳಿಗೆ, ಕಲಿಸಿದಂಥ ಶಿಕ್ಷಕರಿಗೆ ಮತ್ತು ಕಲಿಸಿದಂಥ ಒಂದು ಶಾಲೆಗೆ ಒಳ್ಳೆಯ ಹೆಸರು ತರ್ತಕ್ಕಂಥ ಮಕ್ಕಳು ಆಗರಿ ಅಂತ ಈ ಒಂದು ಸಂದರ್ಭದಲ್ಲಿ ಮೊದಲನೆಯದಾಗಿ ಹೇಳ್ತೀನಿ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನೆಂದರೆ, ಸಾಮಾನ್ಯವಾಗಿ 18 ವರ್ಷದ ಒಳಗಿರ್ತಕ್ಕಂಥ ಹುಡುಗರು ಬಹಳಷ್ಟು ರೀತಿಯ ವ್ಯಸನಗಳಿಂದ ಹಾಳಾಗ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಮೊದಲೆಲ್ಲ ಏನಿತ್ತಂದರೆ, ಕೇವಲ ಒಂದು ಕುಡಿಯುವುದು, ಸಿಗರೇಟ್ ಸೇದುವುದು ಅಥವಾ ಗಾಂಜಾ, ಗುಟ್ಕಾ ಇವೆಲ್ಲ ಏನಿದ್ವು ಕಡಿಮೆ ಪ್ರಮಾಣದಲ್ಲಿದ್ವು. ಅವುಗಳೆಲ್ಲ ಈ ನಾವು ಕಂಡಂತೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಒಂದು ಊರಿನಲ್ಲಿ 4 ಜನವೋ 3 ಜನವೋ 2 ಜನವೋ ಇದ್ದರು ಈ ಥರ. ಈಗ ನೋಡಿದರೆ ಬಹಳಷ್ಟು ಜನ ಅದಕ್ಕಿಂತ ಹೆಚ್ಚಿಗೆ ಆಗ್ತಾವ್ರೆ. ಅದಕ್ಕೆ ಈ ಒಂದು ವಯಸ್ಸಿನಲ್ಲಿ ಅಂಥವ ವ್ಯಸನಮುಕ್ತರಾಗಿ ಯಾವುದೇ ರೀತಿಯಾದಂಥ ದುಶ್ಚಟಗಳಿಗೆ ಬಲಿಯಾಗಬಾರ್ದು. ಇದರಿಂದ ಏನಾಗ್ತೈತೆ ಅಂದರೆ, ಮೊದಲು ಆರೋಗ್ಯ ಹಾಳಾಗ್ತೈತಿ. ಆರೋಗ್ಯ ಹಾಳಾಗೋದ್ರಿಂದ ಮನುಷ್ಯನಿಗೆ ಏನು ಮಾಡಿದರೂ ಏನು ಉಪಯೋಗ ಇಲ್ಲ. ಆದ್ದರಿಂದ ಫಸ್ಟು ನಾವುಗಳೇನು ಮಾಡಬೇಕು, ಯಾವುದೇ ವ್ಯಸನಗಳನ್ನು ಇರಬಾರ್ದು, ಬೇರೆಯವರೆಗೂ ಈ ಥರ ಮಾಡಬಾರ್ದು ಅಂತ ಹೇಳಬೇಕು. ಈ ಸಣ್ಣ ಸಣ್ಣ ಪ್ರಮಾಣದಲ್ಲಿ ನೋಡ್ತೀವಿ, ಹುಡುಗರು ಇನ್ನು 16, 15 ಆಗಿರ್ತಾರೆ, ಎಲ್ಲ ಗಾಂಜಾ ಕೇಸ್ನಾಗೆ ಸಿಗಾಕೊಂಡಿರ್ತಾರೆ. ಆ ಗಾಂಜಾ ಕೇಸ್ನಾಗ ಸಿಗಾಕೊಂಡು ನೋಡಿ, ಚಿಕ್ಕ ಚಿಕ್ಕ ಹುಡುಗರು ಇಲ್ಲ ಗಾಂಜಾ ಸೇವನೆ ಮಾಡೋದಿರ್ಬೋದು, ಅಥವಾ ಪರ್ಮಿಷನ್ ಇಲ್ದಂಗೆ ಮಾರಾಟ ಮಾಡ್ತಿರೋದು, ಅಥವಾ ಹೊಲ್ದಾಗ ಬೆಳೆದಿರೋದಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಅವರು ಸಿಗಾಕೆ ಬಿಟ್ಟು ಕೋರ್ಟ್ಗಳಿಗೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊತಾರೆ. ಆದ್ದರಿಂದ ಅಂತಹ ಒಂದು ಕೆಲಸಗಳಿಗೆ ಯಾವುದೇ ರೀತಿಯಾಗಿ ಈ ಬೇರೆಯವ್ರಿಗೂ ಹೇಳ್ರಿ, ಅದನ್ನು ನಾವು ಇಟ್ಕೊಳ್ಳೋದು ತಪ್ಪೆ, ಮಾರೋದು ತಪ್ಪೆ, ಎಲ್ಲವೂ ತಪ್ಪೆ. ಆದರೂ ನಾವು ಅದು ಎಲ್ಲವೂ ಅದೇ ಥರನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಎಲ್ಲ ಹೋಗ್ತಾಯಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಇವು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಆಗ್ತಾಯಿದ್ದಾವೆ. ಈ ಹಳ್ಳಿಗಳಲ್ಲಿ ಅಥವಾ ಈ ಹಳ್ಳಿಗಳಲ್ಲಿ ನಾವು ನೋಡಿದಾಗ ಏನಾಗ್ತಿತ್ತು ಅಂದರೆ, ಈ ಚಿಕ್ಕ ಚಿಕ್ಕ ಹುಡುಗರು ಬೆಳಗ್ಗೆ ಅಷ್ಟೊತ್ತಿಗೆ ಕುಡಿದಿರ್ತಾರೆ. ಕಾಫಿ ಬದಲು ಇದನ್ನೇ ಕುಡಿದು ಹೆಚ್ಚಿಗೆ ಊರು ತುಂಬ ಅಡ್ಡಾಡ್ತಿರ್ತಾರೆ. ಅದು ನೋಡ್ಬೇಕು ಅವ್ರ ಕಥೆಗಳು ಹೆಂಗೆ ಕಾಣ್ತಾರೆ ಅಂದರೆ, ಸರಿಯಾಗಿ ಶೇವ್ ಮಾಡೋದಿಲ್ಲ, ವಿಕಾರವಾಗಿ ಕಂಡು ಇವು ಸಮಾಜಕ್ಕೆ ಇವೆಲ್ಲ ಕೆಟ್ಟ ಪಿಡುಗುಗಳು. ಆದ್ದರಿಂದ ಇಂಥದನ್ನು ತಿಳುವಳಿಕೆ ಹೇಳ್ರಿ, ಯಾರನ್ನ ಅಂತರ್ಕಂಡ್ರೆ ಇದು ಮಾಡಬಾರ್ದು ಅಂತ ಫಸ್ಟು ನಾವು ರೂಢಿಸ್ಕೋಬೇಕು. ನಾವು ರೂಢಿಸ್ಕೊಂಡು ಅದನ್ನು ಬೇರೆಯವ್ರಿಗೂ ಹೇಳಬೇಕು. ಈ ಅಂಗಡಿಗಳಲ್ಲೇ ಕೆಲವೆಲ್ಲ ಈ ಮದ್ಯಗಳನ್ನು, ಸಾರಾಯಿಗಳನ್ನೆಲ್ಲ ಮಾರಾಟ ಮಾಡ್ತಾರೆ. ಅವು ಎಷ್ಟೋ ಲೈಸೆನ್ಸ್ ಇರೋದಿಲ್ಲ, ಅವಕ್ಕೆ ಲೈಸೆನ್ಸ್ ಇರೋದಿಲ್ಲ. ಅಂಗಡಿಗೆ ರೇಷನ್ ಹೆಂಗೆ ಸಿಗ್ತಿರ್ತೋ ಹಂಗೆ ಸಿಗ್ತವೆ. ಅವು ಬ್ಲಾಕ್ನಾಗ ಮಾರ್ತಿರ್ತಾರೆ. ಅವು ಯಾವುದೇ ಪರ್ಮಿಷನ್ ತಗೊಂಡಿರೋದಿಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಅವ್ರ ಅಂಗಡಿಗೂ ಪರ್ಮಿಷನ್ ಇಲ್ಲ, ಮುನ್ಸಿಪಾಲ್ಟಿಗೂ ವ್ಯಾಪ್ತಿ ಇಲ್ಲ. ಸುಮ್ಮನೆ ಹೆಂಗೆ ಒಂದು ಪೆಟ್ಟಿಗೆ ಅಂಗಡಿಗೆ ಇಟ್ಕೊಂಡು ರೇಷನ್ ಇಟ್ಟಂಗೆ ಇಡ್ತಾರೆ. ಇವರು ಕಳ್ತನದಾಗ ಹೋಗಿ ತಗೊಂಡು ಬಂದು ಕುಡಿತಾ ಇರ್ತಾರೆ. ಆ ಅಂಗಡಿಗಳ ಯಾವುದೇ ಅಂಗಡಿನಲ್ಲಿ ನೋಡಿರಿ, ರೇಷನ್ಗಿಂತ ಈ ಗುಟ್ಕಾ ಪ್ಯಾಕೆಟ್ಗಳ ಲೈನ್ ತುಂಬ ಇರ್ತದೆ. ಅಂಗಡಿ ತುಂಬ ಬರೀ ಅವೇ ಜಾಸ್ತಿ ಖರ್ಚಾಗ್ತವೆ. ಯಾಕಂದರೆ ನಮ್ಮಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗಿಬಿಟ್ಟೈತಿ. ಸಣ್ಣ ಸಣ್ಣ ಹುಡುಗರವೆಲ್ಲ ನೋಡಿದ್ರೆ ಅಲ್ಲೂ ನೋಡೋಕ್ಕಾಗಲ್ಲ, ತುಟಿ ನೋಡೋಕ್ಕಾಗಲ್ಲ, ಕ್ಯಾನ್ಸರ್ಗಳು ಇವೆಲ್ಲ ಬಂದು ಹುಡುಗರು ತಮ್ಮ ಭಾಳ ಚಿಕ್ಕ ವಯಸ್ಸಿನಲ್ಲಿನ ಆರೋಗ್ಯ ಹಾಳು ಮಾಡ್ಕೊತಾರೆ. ನೋಡಿ, ಏಜ್ಗಳೆಲ್ಲ ಕಡಿಮೆ. ಈಗ ಯಾವುದೇ ಒಂದು
ಏಜ್ಗಳು 30, 15, 20, 12ಕ್ಕೆ ಕ್ಯಾನ್ಸರ್ ಆಯಿತು, ಹಾರ್ಟ್ ಅಟ್ಯಾಕ್ ಕುಡಿದು ಕ್ಯಾನ್ಸರ್, ಗುಟ್ಕ, ಹೊಗೆ ಸೊಪ್ಪು, ತಂಬಾಕು ಸೇವನೆ ಇವೆಲ್ಲ ಮಾಡೋದ್ರಿಂದ ಚಿಕ್ಕ ವಯಸ್ಸಿಗೆ ಕ್ಯಾನ್ಸರು, ಕುಡಿಯೋದ್ರಿಂದ ಹಾರ್ಟ್ ಅಟ್ಯಾಕು ಇವೆಲ್ಲ ಆಗಿ ಭಾಳಷ್ಟು ಜನ 25-30 ವರ್ಷಕ್ಕೆ ಹುಡುಗರು ಎಲ್ಲ ಸಾಕ್ತಾಯಿರ್ತಾರೆ, ನೋಡ್ತಾಯಿರ್ತಾರೆ, ಡೈಲಿ ಪೇಪರ್ಗಳಿಗೆ ಬರ್ತಾ ಇರ್ತವೆ ಇವೆಲ್ಲನ. ಮತ್ತು ಕಾಲೇಜುಗಳಲ್ಲಿ ಓದ್ತಿರ್ಬೇಕಾದಾಗ ಭಾಳ ನಯ ವಿನಯದಿಂದ ಒಳ್ಳೆ ಅಕ್ಕ ತಂಗಿಯರು ಅನ್ನೋ ಮನೋಭಾವದಿಂದ ನಾವೆಲ್ಲ ಎಜುಕೇಷನ್ಗಳನ್ನ ಮಾಡಬೇಕಾಗ್ತೈತಿ. ಯಾಕಂದರೆ ಮುಂದೆ ಭವಿಷ್ಯ ಹಾಳಾಗೋದು ಓದಿ ಮುಂದಿನ ಭವಿಷ್ಯವನ್ನು ರೂಢಿಸ್ಕೋಬೇಕೇ ವಿನಃ, ಆದರೆ ಚಿಕ್ಕ ವಯಸ್ಸಿನಲ್ಲೇ ಏನೇನೋ ಕೆಟ್ಟ ವಿಚಾರಗಳಿಗೆ ಬಲಿಯಾಗಿ ಆ ಒಂದು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಆ ಮುಂದಿನ ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ಳುವಂಥ ಒಂದು ಸ್ಥಿತಿಗೆ ಹೋಗೋದು ಬೇಡ. ಯಾಕಂದರೆ ಕಾಲೇಜ್ ಸ್ಥಿತಿನಲ್ಲೇ ಯಾಕೆ 18 ವರ್ಷದ ಹುಡುಗರಲ್ಲೇ ಎಲ್ಲ ಟ್ರ್ಯಾಕ್ ತಪ್ತಾ ಇರೋದು. ಆಮೇಲೆ ಅವ್ರಿಗೆ ಬುದ್ಧಿ ಗೊತ್ತೈತಿ, ಅವಾಗೆಲ್ಲ ಕರೆಕ್ಟಾಗಿ ಎಲ್ಲ ಇರ್ತಾರೆ. ಆಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅವರಿಗೆ ಗೊತ್ತಾಗ್ತೈತಿ. ಹಿಂಗೆ ಈ 2012ನೇ ಇಸ್ವಿನಲ್ಲಿ ಎಲ್ಲರಿಗೂ ಗೊತ್ತಿರಬೇಕು, ಅದು ನಿರ್ಭಯ ಕೇಸ್ ಆಯಿತು. ಡೆಲ್ಲಿನಲ್ಲಿ ಒಂದು ನಿರ್ಭಯದ ಕೇಸು, ಒಬ್ಬ ಲೇಡಿ ಹೆಣ್ಮಗಳ ಮೇಲೆ ಆದಂಥ ಒಂದು ಇದರಿಂದ ಒಂದು ಆಕ್ಟೇ ಮಾಡಿಬಿಟ್ರು ಸೆಂಟ್ರಲ್ ಗೌರ್ಮೆಂಟವರು, ಫೋಕ್ಸೋ ಆ್ಯಕ್ಟ್ ಅಂತ. ಸುಮಾರು ಜನಕ್ಕೆ ಅವೆಲ್ಲ ಗೊತ್ತಿರಬೇಕು. ಒಂದು ಹೆಣ್ಣುಮಕ್ಕಳನ್ನ ಅಥವಾ ಒಂದು ಕೆಟ್ಟ ದೃಷ್ಟಿಯಿಂದ ಇನ್ನೊಬ್ಬರು ಮನವೊಲಿಸೋದು, ಒಂದು ಸುಮ್ಮನೆ ಪ್ರಚೋದನೆಯ ಮಾತುಗಳಾಡ್ತಕ್ಕಂಥದ್ದು, ಅಥವಾ ಬೇರೆ ಇನ್ನೇನು ಇವುಗಳನ್ನ ಕಳಿಸ್ತಕ್ಕಂಥದ್ದು, ಇವೆಲ್ಲ ಮಾಡೋದು ಇವೆಲ್ಲ ಅಪರಾಧಗಳು. ಅಥವಾ ಈಗ ಈ 18 ವರ್ಷದ ಹುಡುಗರಲ್ಲಿ ಇಂತಹ ಒಂದು ಕೆಟ್ಟ ಪರಿಣಾಮಗಳು ಆಗ್ತಾಯಿರ್ತವೆ. ಅವಕ್ಕೆ ನಾವು ಆದಷ್ಟು ಎಲ್ಲ ರೀತಿಯಿಂದ ಇದ್ದರೆ ನಿಮ್ಮ ಭವಿಷ್ಯ ಚೆನ್ನಾಗಿರ್ತೈತಿ. ಆದರೆ ಈ ಪೋಕ್ಸೋ ಕಾಯ್ದೆ ಯಾಕೆ ಹಾಗಾದ್ರೆ ಈಗ ನಮ್ಮ ರಾಜ್ಯದಲ್ಲಿ ನೋಡಿದರೆ ಸುಮಾರು 7,000ರಿಂದ 8,000ವರೆಗೆ ಪೋಕ್ಸೋ ಕೇಸ್ಗಳಾಗಿದ್ದಾವೆ. ಮೊದಲು ಇದರ ಸಂಖ್ಯೆ ಕಡಿಮೆ ಇತ್ತು, ಜನರಿಗೆ ಮಾಹಿತಿ ಇರಲಿಲ್ಲ. ಪೋಕ್ಸೋಗಳ ಕೇಸ್ ಆದಾಗ ಅದನ್ನು ರಿಪೋರ್ಟ್ ಮಾಡ್ತಕ್ಕಂಥ ಇದು ಕಡಿಮೆ ಇತ್ತು. ಯಾಕೆ ಮನೆ ಮರ್ಯಾದೆ ಹೋಗುತ್ತೆ, ಮಗುವಿಗೆ ತೊಂದರೆ ಆಗುತ್ತೆ, ಬೇರೆ ಬೇರೆ ಕಾರಣಗಳಿದ್ದಾವೆ. ಈಗೇನಾಗಿದೆ ಅಂದರೆ ಆ್ಯಕ್ಟ್ನಲ್ಲಿ ಬರೆದಿದ್ದಾರೆ, ಒಂದು ವೇಳೆ ಒಂದು ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಗೊತ್ತಾದರೆ ಅದು ಯಾರೋ ಸರ್ಕಾರಿ ಅಧಿಕಾರಿ ಇರ್ಬೋದು, ಟೀಚರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಪೊಲೀಸರು ಇರ್ಬೋದು, ಇಮಿಡಿಯೇಟ್ ಆಗಿ ಅದನ್ನು ರಿಪೋರ್ಟ್ ಮಾಡಬೇಕು. ರಿಪೋರ್ಟ್ ಮಾಡಿದ್ರೆ ಅವರು ಸಹ ಆರೋಪಿಗಳಾಗ್ತಾರೆ. ಆ ಕಾರಣಕ್ಕಾಗಿ ಏನಾಗ್ತದೆ, ಮಗುವಿನ ಎಲ್ಲಾದರೂ ಹಾಸ್ಪಿಟ್ಲಿಗೆ ಹೋದಾಗ ಅಥವಾ ಆ ಮಗುವಿನ ಬಗ್ಗೆ ಯಾರಿಗಾದ್ರೂ ಗೊತ್ತಾದಾಗ ಇಮಿಡಿಯೇಟ್ಲಿ ಪೊಲೀಸರಿಗೆ ಹೇಳ್ತಾರೆ, ಒಂದು ಕೇಸ್ ಆಗುತ್ತೆ. ಹಾಗಾಗಿ ಸಂಖ್ಯೆಗಳು, ಕೇಸುಗಳ ರಿಪೋರ್ಟಿಂಗ್ ಜಾಸ್ತಿ ಆಗ್ತಾ ಇದೆ. ಪೋಕ್ಸೋ ಕಾಯ್ದೆ ಅಂತಂದ್ರೆ ಈ ಲೈಂಗಿಕ ದೌರ್ಜನ್ಯ ಅಂದ್ರೆ ಖಾಲಿ ಮಕ್ಕಳು, ಹೆಣ್ಣು ಮಕ್ಕಳ ಮೇಲೆ ಮಾತ್ರ ಅಂತ ತಿಳ್ಕೊಳ್ಬೇಕು. ಒಂದು ಸಮೀಕ್ಷೆಯ ಪ್ರಕಾರ 43% ಗಂಡು ಮಕ್ಕಳ ಮೇಲೆ, ಅಂದ್ರೆ ಮೈನರ್ ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಆಗ್ತವೆ. ಈ ಲೈಂಗಿಕ ದೌರ್ಜನ್ಯ ಕೇವಲ ಹೊರಗಿನವರಿಂದ ಆಗ್ತದ? ಅದು ಸತ್ಯ ಅಲ್ಲ. ಎಷ್ಟೋ ಸಲ, ಎಷ್ಟೋ ಪ್ರಕರಣಗಳಲ್ಲಿ ಯಾರು ಆ ಮಗುವಿಗೆ ಹತ್ತಿರದಿಂದ ಇರ್ತಾರೆ, ಅವರ ಸಂಬಂಧಿಕರಿರ್ಬೋದು, ಅವರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಆಜುಬಾಜಿನಲ್ಲಿರ್ತಕ್ಕಂಥ ಮಕ್ಕಳ ಯಾರೋ ಪರಿಚಯಸ್ಥರಿರ್ತಾರೆ, ಅವರಿಂದಲೇ ಹೆಚ್ಚು ಬಾರಿ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದ್ದಿದೆ. ನಿಮಗೆಲ್ಲ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಗೊತ್ತಿದೆ. ಒಂದು ವಿಷಯನ ಹೇಳ್ತೇನೆ ಮಕ್ಕಳೇ, ನಮ್ಮ ದೇಹ ನಮ್ಮ ಅಧಿಕಾರ, ಇದು ನಮ್ಮ ಹಕ್ಕು. ಇಟ್ಸ್ ಫ್ರೀಡಮ್, ಇಟ್ಸ್ ಯುವರ್ ರೈಟ್, ಬರ್ತ್ ರೈಟ್. ಸೊ ಯಾವುದಾದ್ರೂ ಯಾರಾದರೂ ಆ ಒಂದು ಹಕ್ಕಿನ ಉಲ್ಲಂಘನೆ ಮಾಡಿದಾಗ ಅದನ್ನು ತಕ್ಷಣ ವಿರೋಧಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಯಾವಾಗಲೂ ಅಂಥ ಒಂದು ಅಟೆಂಪ್ಟ್ ಮಾಡುವಾಗ ಅದನ್ನು ನಾವು ವಿರೋಧಿಸ್ತಿದ್ರೆ ಅವರು ಅದಕ್ಕೆ ಮುಂದೆ ಹೆಜ್ಜೆ ಇಡ್ತಾರೆ. ಒಂದು ಹೆಜ್ಜೆ ಇರ್ತಾವ, ಇನ್ನೊಂದು 2 ಹೆಜ್ಜೆ ಮುಂದೆ ಇಡ್ತಾರೆ. ಅದನ್ನು ವಿರೋಧಿಸ್ತಕ್ಕಂಥ ಮನೋಭಾವನೆ ಬೆಳೆಸಬೇಕು ಮತ್ತು ಅದನ್ನು ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡಬೇಕು. ನಿಮಗೆ ಯಾರ ಮೇಲೆ ನಂಬಿಕೆ ಇದೆ, ಯಾರ ಮೇಲೆ ನಿಮಗೆ ಇವರಿಗೆ ತಿಳಿಸಿದ ನಾನು ಸಹಾಯ ಮಾಡ್ಬೋದು, ಬಿಲೀವಬಲ್ ಪರ್ಸನ್ ಯಾರು ಬೇಕಾದ್ರೆ ಆಗ್ಬೋದು. ನಿಮ್ಮ ಪಕ್ಕದ ಮನೆಯ ಆಂಟಿ ಇರ್ಬೋದು, ನಿಮ್ಮ ಅಂಕಲ್ ಇರ್ಬೋದು, ನಿಮ್ಮ ಚಿಕ್ಕಮ್ಮ ಇರ್ಬೋದು, ನಿಮ್ಮ ಟೀಚರ್ ಇರ್ಬೋದು, ಯಾರೇ ಇರಲಿ, ಅವರ ಹತ್ರ ತಕ್ಷಣವಾಗಿ ಅದನ್ನು ಹೇಳಿ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಹೋಗಬಾರ್ದು. ಆ ಒಂದು ಅಪರಾಧ ನಮ್ಮ ಮೇಲೆ ಆದಾಗ ಅದನ್ನು ವಿರೋಧಿಸ್ತಕ್ಕಂಥ ಮನೋಭಾವವನ್ನು ನಾವು ಬೆಳೆಸಬೇಕು. ಅದನ್ನು ಖಂಡಿತವಾಗಿ ನಾವು ಸಹಿಸ್ಕೊಳ್ಬಾರ್ದು. ಆಯಿತು, ನಿಮ್ಗೆ ಹೇಳಲಿಕ್ಕಾಗಲ್ಲ, ಏನು ಮಾಡಬೇಕು? ಅಟ್ಲೀಸ್ಟ್ ಚೈಲ್ಡ್ ಹೆಲ್ಪ್ ಲೈನ್ ಅಂತಿದೆ, 10 ಎಷ್ಟು 98. ಅದು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ, ಯಾರು ಹೇಳಿದ್ರು ರಿಪೋರ್ಟ್ ಮಾಡಿದ್ರು ಅಂತ ಇರೋದಿಲ್ಲ ಅದರಲ್ಲಿ. ಸೊ 1098ಗೆ ಕಾಲ್ ಮಾಡಿ ಏನು ವಿಚಾರವಿದೆ ಅದನ್ನು ತಿಳಿಸಿ
ನಿಮ್ಗಾಗ್ತಕ್ಕಂಥ ತೊಂದರೆಗಳ ಬಗ್ಗೆ ಹೇಳಿದರೆ ಇಮಿಡಿಯೇಟ್ ಆಗಿ ಅದಕ್ಕೆ ನಮ್ಮ ಮಕ್ಕಳ ರಕ್ಷಣಾ ಇಲಾಖೆಯವರಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ನಿಮಗೆ ಸಹಾಯವನ್ನು ಮಾಡ್ತಾರೆ. ಅಮರಕಲಾ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘ ಹಾಗೂ ಸತ್ಯ ಶಿಕ್ಷಣ ಸಾಂಸ್ಕೃತಿಕ ಕಲಾ ಸಂಸ್ಥೆಯ ವತಿಯಿಂದ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಮರಕಲಾ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘ ಪ್ರಶಾಂತ್ ನಗರ್ ಎ, ಶಹಾಬಾದ್ ರಸ್ತೆ, ರಾಜಪುರ್ ಕಲಬುರ್ಗಿ ಹಾಗೂ ಸತ್ಯ ಶಿಕ್ಷಣ ಸಾಂಸ್ಕೃತಿಕ ಕಲಾ ಸಂಸ್ಥೆ ಕಲಬುರ್ಗಿ ಇವರುಗಳ ವತಿಯಿಂದ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವು ಶನಿವಾರ ದಿನಾಂಕ 4ನೇ ಜುಲೈ 2026ರಂದು ಸಾಯಂಕಾಲ 5 ಗಂಟೆಗೆ ಕಲಬುರ್ಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಸುಕ್ಷೇತ್ರ ಸಿದ್ದನಕೊಳ್ಳದ ನಿರಂತರ ದಾಸೋಹ ಹಾಗೂ ಕಲಾಪೋಷಕರ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಸಮಾಜ ಸೇವಕರು ಹಾಗೂ ಖ್ಯಾತ ಉದ್ದಿಮೆದಾರರಾದ ಸತೀಶ್ ವಿ ಗುತ್ತೇದಾರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ನಿವೃತ್ತ ಅಬಕಾರಿ ಜಂಟಿ ಆಯುಕ್ತರಾದ ಅರವಿಂದ್ ಮಂಗಾಣೆ, ಅನಿರುದ್ಧ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಪರಮೇಶ್ವರ್ ಎಸ್ ಬನ್ಸೋಡೆ, ವೈದ್ಯರಾದ ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್, ಬ್ರಹ್ಮಪುರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಮಹಂತೇಶ್ ಪಾಟೀಲ್ ಆಗಮಿಸಿದ್ದರು. ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ವಲಯ ಜಂಟಿ ನಿರ್ದೇಶಕರಾದ ಬಸವರಾಜ್ ಹೋಗಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಉಪ ನಿರ್ದೇಶಕರಾದ ಜಗದೀಶ್ವರಿ ಅನಾಸಿ ಆಗಮಿಸಿದ್ದರು. ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಆಕಾಶವಾಣಿ ಕಲಾವಿದರುಗಳಾದ ಡಾಕ್ಟರ್ ಶಿವಶಂಕರ್ ಬಿರಾದಾರ್ ಇವರಿಂದ ಶಾಸ್ತ್ರೀಯ ಸಂಗೀತ, ಅಣ್ಣಾರಾವ್ ಶೆಳಗಿ ಮತ್ತಿಮೂಡ್ ಇವರಿಂದ ಸುಗಮ ಸಂಗೀತ, ಚೇತನ್ ಬೀದಿಮನಿ ಇವರಿಂದ ತತ್ವಪದ ಗಾಯನ, ಅಮರ ಕಲಾವೃಂದ ಕಲಬುರಗಿಯಿಂದ ಪ್ರಾರ್ಥನಾ ಗೀತೆ, ಲೆಕೆನ್ಸ್ ಡಾನ್ಸ್ ಅಕಾಡೆಮಿ ಕಲಬುರಗಿಯ ವತಿಯಿಂದ ಶಾಸ್ತ್ರೀಯ ಮತ್ತು ಜಾನಪದ ನೃತ್ಯ ಹಾಗೂ ಸಮೀರ್ ಸುಬೇದಾರ್ ಮತ್ತು ತಂಡದವರಿಂದ ವಾದ್ಯಮೇಳ ಪ್ರಸ್ತುತಪಡಿಸಲಾಯಿತು. ಇದೇ ವೇಳೆ ನಿವೃತ್ತ ಮುಖ್ಯ ಗುರುಗಳಾದ ವೀರಭದ್ರಪ್ಪ ಹಲಕಾವಟಗಿ, ಸತ್ಯಂ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಬಿಎಚ್ ನೀರುಗುಡಿ, ಆರೋಗ್ಯ ಇಲಾಖೆಯ ವೈದ್ಯರಾದ ಡಾಕ್ಟರ್ ಕೃಷ್ಣಾ ಕುಲಕರ್ಣಿ, ದಿ ಐಡಲ್ ಫೈನ್ ಆರ್ಟ್ ಕಾಲೇಜಿನ ಪ್ರೊಫೆಸರ್ ಶಶಿಕಾಂತ್ ಎಚ್ ಮಾಶಾಳ್ಕರ್, ಗ್ರಾಫಿಕ್ಸ್ ಕಲೆಗಾರರಾದ ಅವಿನಾಶ್ ಭೋವಿ, ಸಂಗೀತ ಕ್ಷೇತ್ರಕ್ಕಾಗಿ ಡಾಕ್ಟರ್ ಶಿವಶಂಕರ್ ಬಿರಾದಾರ್, ಜಾನಪದ ಕ್ಷೇತ್ರಕ್ಕಾಗಿ ಬಾಬುರಾವ್ ಕೋಬಾಳ್, ಕಲಬುರಗಿಯ ಟ್ರಾಫಿಕ್ 2 PSI ಸುಮಂಗಲಾ ರೆಡ್ಡಿ, ಪೊಲೀಸ್ ಇಲಾಖೆಯ ವಿಜಯ್ ಹಿರೇಮಠ್, ಆರೋಗ್ಯ ಇಲಾಖೆಯ ಹೊನ್ನೂರಮ್ಮ ಹಾಗೂ ಕಲಬುರಗಿಯ ಹೈವೆನ್ಸ್ ಫೈಟರ್ಸ್ ಕ್ಲಬ್ಬಿನ ಅಂತಾರಾಷ್ಟ್ರೀಯ ಕರಾಟೆ ಪಟು ಮನೋಹರ್ ಕುಮಾರ್ ಬಿ ಬೀರ್ನೂರ್ ಇವರಿಗೆ ಕರ್ನಾಟಕ ಅಮರಕಲಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಅಮರಕಲಾ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘ ಕಲಬುರಗಿ ಅಧ್ಯಕ್ಷರಾದ ಅಮರಪ್ರಿಯಾ ಹಿರೇಮಠ್, ಕಾರ್ಯದರ್ಶಿಗಳಾದ ದಯಾನಂದ್ ಹಿರೇಮಠ್, ಸತ್ಯ ಶಿಕ್ಷಣ ಸಾಂಸ್ಕೃತಿಕ ಕಲಾ ಸಂಸ್ಥೆಯ ಅಧ್ಯಕ್ಷರಾದ ಸತೀಶ್ ಕುಮಾರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀಗಳಿಂದ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅತಿಥಿಗಳ ಸನ್ಮಾನದ ನಂತರ ಕರ್ನಾಟಕ ಅಮರಕಲಾ ಪ್ರಶಸ್ತಿ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅರವಿಂದ್ ಮಂಗಾಣೆ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಅಮರಕಲಾ ಬಳಗದ ಮುಖ್ಯಸ್ಥರಾದ ಅಮರಪ್ರಿಯಾ ಹಿರೇಮಠ್ ಅವರು ಕೂಡ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ನಂತರ ಶ್ರೀಗಳಿಂದ ಆಶೀರ್ವಚನ ನೀಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವಶಂಕರ್ ಬಿರಾದಾರ್, ಅಣ್ಣಾರಾವ್ ಶೆಳಗಿ, ಚೇತನ್ ಬೀದಿಮನಿ, ರೇವಣಸಿದ್ದ ದೇಸಾಯಿ ಕಲ್ಲೂರ್ ಉಪಸ್ಥಿತರಿದ್ದರು. ವೈಷ್ಣವಿ ಹಿರೇಮಠ್, ಮೇಘನಾ ಹಿರೇಮಠ್, ಡಾಕ್ಟರ್ ಶ್ವೇತಾ ಬಣಗಾರ್ ಪ್ರಾರ್ಥನೆ ಗೀತೆ ಹಾಡಿದರು. ಕುಮಾರ್ ಧ್ರುವ್ ಬಾಲನೃತ್ಯ ಪ್ರದರ್ಶಿಸಿದರು. ಚಂದ್ರಕಲಾ ಚಿನಮಳ್ಳಿ, ಚಂದ್ರಶೇಖರ್ ಹಾವೇರಿ, ಕವಿತಾ ಹಾವೇರಿ, ಸುರೇಖಾ ಬಣಗಾರ್, ಸುಜ್ಞಾನಿ, ಮನೋಜ್ಞ, ಶರಣ, ಭಾರತಿ, ರಾಜಣ್ಣ, ಕಲಾವತಿ, ಶಾಂತಾ ಹಪ್ತಿ, ಪವನ್ ಕುಮಾರ್, ಡಾಕ್ಟರ್ ಸಂಗೀತಾ, ಶ್ರೇಯಾ, ಪೂಜಾ ದಯಾನಂದ್, ಅರುಣ್ ಕುಮಾರ್, ಸುನಿಲ್ ಸರ್, ಸುಜಾತಾ, ರಾಮು, ಮಂಜುಳಾ, ಶಾರದಾ, ಭುವನ್, ಸುಜಾತಾ ಹಿರೇಮಠ್, ಶಿವಶಂಕರ್ ವೀರಶೆಟ್ಟಿ ಸೇರಿದಂತೆ ಪುಟ್ಟ ಪುಟ್ಟ ಮಕ್ಕಳು ಹಾಗೂ ಅವರ ತಂದೆ ತಾಯಿಯಂದಿರು ಹಾಗೂ ಸಂಸ್ಥೆಯ ವಿದ್ಯಾರ್ಥಿಗಳು, ಕಲಾಭಿಮಾನಿಗಳು ಸೇರಿದಂತೆ ಸಾವಿರಾರು ಕಲಾಸಕ್ತರು ಉಪಸ್ಥಿತರಿದ್ದರು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಚಂದ್ರಕಲಾ ಶಹಾಬಾದ್ ಕಾರ್ಯಕ್ರಮ ನಿರೂಪಿಸಿದರು. ಅಟ್ಲೀಸ್ಟ್ ಸೇವೆ ಮಾಡಬೇಕು. ಧನ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಸೇವೆ ಮಾಡಬೇಕು. ಅದನ್ನಾರು ಮಾಡಿ ಮುಟ್ಸುವಂಥ ಋಣ ನಾವು ಕಲ್ಕೋಬೇಕು. ದುಡ್ಡ ಕೊಟ್ಟರೆ ಶಣ ಅಂತ ಅನ್ಮಾಡೋದು. ನಮ್ಮ ಮಠದಾಗ ಅದನ್ನಂತೆ, ನಿನ್ನ ಕಡೆಯಿಂದ ದಾನ ಮಾಡೋಕ್ಕಾಗಲಿಲ್ಲ, ಸೇವೆ ಮಾಡು, ಏನಾದರೂ ಸೇವೆ ಮಾಡು. ಊಟಕ್ಕೆ ನೆಡೋದು ಮಾಡು, ಅಡುಗೆ ಮಾಡೋದು ಮಾಡು, ಬೇರೆ ಇನ್ನೊಂದು ಕೆಲವೊಂದು ಸೇವೆಗಳು ಇರ್ತವೆ. ಈ ಆ್ಯಪ್ಗಳನ್ನ ಕರ್ಕೊಂಬರೋದು, ಕಳಿಸೋದು, ಇಂಥವ್ರು ಮಾಡು ಕಡೆಗೆ. ಹೌದಿಲ್ಲ? ಸೇವೆಯಲ್ಲಿ ದೇವರನ್ನು ಕಾಣಬೇಕು. ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ ನಿಮಗೆ, ಕಣ್ಣಿಗೆ ಕಾಣೋ ದೇವ್ರು ಅಂದ್ರೆ ತಂದೆ ತಾಯಿ. ಆ ತಂದೆ ತಾಯಿ ಬಿಟ್ಟು ಜಗತ್ತಿನ ಎಲ್ಲಿ ದೇವ್ರು ಹುಡ್ಕಕ್ಕೆ ಹೋಗ್ಬೇಡ್ರಿ.
ಮನೇನ ದೇವ್ರು ಬಿಡ್ತೀರಿ, ಮೂಲೆನ ದೇವ್ರಿಗೆ ಅಡ್ಡಾಡ್ತೀರಿ. ಕರೆಕ್ಟನ್ನ ಹೇಳೋದ? ಅವ್ರಿಗೆ ಮಾತಾಡೋ ದೇವ್ರು ಬಿಡ್ತೀರಿ, ಆ ಕಲ್ಲು ದೇವ್ರ ಮುಂದೆ ಹೋಗಿ ಕುಂದಿರ್ತೀರಿ. ಮಾತಾಡ್ತಾವ ನಾವು ಮಾತಾಡಂಗಿಲ್ಲ. ಅದಕ್ಕೆ ಕಣ್ಣಿಗೆ ಕಾಣೋ ದೇವ್ರ ತಂದೆ ತಾಯಿ. ಒಂದೇದ್ದು ದುಡಿಮೆ ಒಳಗೆ ದೇವ್ರು ಕಾಣ್ಬೇಕು. ಒಂದೇ ತಂದೆ ತಾಯಿ ದೇವ್ರ ಅಂತ ತಿಳ್ಕೊಬೇಕು. ಯಾವ ವ್ಯಕ್ತಿ ದುಡಿಮೆ ಒಳಗೆ ದೇವ್ರ ಕಾಣ್ತಾನ, ಯಾವ ಭಗವಂತಗೆ ಎದುರ ನೋಡ್ಕತ್ತೀನಿ ಇವತ್ತು. ಅಮರಕಲಾ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಸಂಘ, ಪ್ರಶಾಂತ್ ನಗರ, ಶಾಬಾದ್ ರಸ್ತೆ, ರಾಜಾಪುರ ರೋಡ್, ಕಲಬುರಗಿ. ಇವರ 6ನೇ ವರ್ಷದ ಸತ್ಯ ಶಿಕ್ಷಣ ಸಾಂಸ್ಕೃತಿಕ ಕಲಾ ಸಂಸ್ಥೆ ಕಲಬುರಗಿ ಇವರುಗಳ ವತಿಯಿಂದ ಸಾಂಸ್ಕೃತಿಕ ಸಂಭ್ರಮ ಈ ಕಾರ್ಯಕ್ರಮಕ್ಕೆ ಇವತ್ತು ನಾನು ಕೂಡ ಸಾನ್ನಿಧ್ಯ ವಹಿಸಿದ್ದೀನಿ. ನಾನು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಧರ್ಮಾಧಿಕಾರಿಗಳು, ಸಿದ್ದನಕೊಳ ದಾಸೋಹ ಕಲಾ ಪೋಷಕ ಮಠ. ಈ ನಮ್ಮ ಅಮರಪ್ರಿಯ ಹಿರೇಮಠರ ಮೇನ್ ಇದಕ್ಕೆ ಅವರು ನಮ್ಮ ಮಠದ ಪರಮ ಭಕ್ತರು. ಅದರ ಜೊತೆಗೆ ಸಾಕಷ್ಟು ಸಿನಿಮಾಗಳನ್ನು ಸಂಗೀತ ನಿರ್ದೇಶಕರ ಜೊತೆಗೆ ಅವರು ಸಂಗೀತ ನಿರ್ದೇಶ ಮಾಡಿದಂಥ ಚಲನಚಿತ್ರಗಳಲ್ಲಿ ಕೂಡ ನಾನು ಕೂಡ ಒಂದು ಫಿಲಾಸಫಿ ರೋಲನ್ನು ಮಾಡಿದಂಥ ವ್ಯಕ್ತಿ. ಆದರೆ ಇವತ್ತೇನಾದರೂ ನಾವು ಕಲೆ ಒಳಗೆ ಸಾಧನೆ ಮಾಡಿವಿ ಅಂತಂದ್ರೆ ಇಂಥ ಒಬ್ಬ ಕಲಾ ಸಂಗೀತ ನಿರ್ದೇಶಕರಿಂದ ಅನೇಕ ಜನ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನು ಬೆಳೆಸಿದಂಥ ಮಠ ನಮ್ಮದು. ಸಂಪತ್ತಿಗೆ ಸವಾಲ್ ಮೂಲಕ ಕಾರ್ಯಕ್ರಮ ಅನೇಕ ಕಲ್ಯಾಣ ಕುಮಾರ್ ಅವ್ರನ್ನು ಹೀರೋ ಮಾಡಿದಂಥ ಮಠ. ಹೀಗಾಗಿ ನಾವು ಎಲ್ಲ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥ ಮಠ. ಹೀಗಾಗಿ ಅಮರಕಲಾ ಒಂದು ಸಂಸ್ಥೆ 100 ವರ್ಷ ಒಂದು ಪಾದಾರ್ಪಣೆ ಮಾಡಲಿ. ಹಾಗೂ ಈ ಒಂದು ವಿಶೇಷ ಅಂದರೆ ಈ ಗುಲ್ಬರ್ಗ ಜನತೆ ಈ ಅಮರಕಲಾ ಸಂಸ್ಥೆಗೆ ಇಷ್ಟೊಂದು ಗೌರವ ಕೊಟ್ಟು ತಾವೆಲ್ಲ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡ್ತಾ ಇರೋದು ನಮಗೂ ಕೂಡ ಭಾಳ ಸಂತೋಷ ಆಗಿದೆ. ಇದ್ರ ಮೇಲೆ ಗೊತ್ತಾಗುತ್ತೆ ನಮ್ಮ ಪರಮ ಶಿಷ್ಯರು ಅಂಬರೀಷ್ ಹಿರೇಮಠರು ಹೇಗಿದ್ದಾರೆ ಅಂತ ಇದ್ರ ಮೇಲೆ ಗೊತ್ತಾಗ್ಬಿಡುತ್ತೆ. ಇವ್ರ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ತಮಗೆಲ್ಲರಿಗೂ ವಂದನೆಗಳನ್ನ ಹೇಳ್ತಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಇವತ್ತು ಅಮರಕಲಾ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘ ಕಲಬುರಗಿ ಜೊತೆಗೆ ಸತ್ಯ ಶಿಕ್ಷಣ ಸಾಂಸ್ಕೃತಿಕ ಕಲಾ ಸಂಘ ಕಲಬುರಗಿ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಸಿದ್ದನಕೊಳದ ಪರಮ ಪೂಜ್ಯ ನಡೆದಾಡೋ ದೇವರು ಸಿದ್ಧಪುರುಷರಾದಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಆಗಮಿಸಿದ್ದು ಭಾಳ ಒಂದು ಇದೊಂದು ಕಲಬುರಗಿ ಜನತೆಗೆ ಮತ್ತು ನಮಗೆ ಒಂದು ಒಳ್ಳೆಯ ಶ್ರೀವಾದಿ ಒಂದು ಒಳ್ಳೆಯ ಒಂದು ಸುಗಮ ಹಾಲಕ್ಕೆ ಒಂದು ಹಾದಿ ಆಗ್ತದೆ. ಅಂಥ ಪೂಜ್ಯರು ಅವಸರದಲ್ಲಿ ಇಲ್ಲಿಗೆ ದಯಮಾಡಿಸಿದ್ದು ಭಾಳ ನಮಗೊಂದು ವಿಶೇಷ ಹುರುಪು ತಂದಿದೆ. ಅವರು ಸ್ವತಃ ಕಲಾವಿದರು, ನಟರು, ಗಾಯಕರು, ಆಮೇಲೆ ಕಲೆಯೇ ಉಸಿರಾದಂಥ ನಾಟಕ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಉದಯ್ ಕುಮಾರ್ ಆಗಲಿ, ಕಲ್ಯಾಣ ಕುಮಾರ್ ಆಗಲಿ, ಎಷ್ಟೋ ಜನ ಕಲಾವಿದರು ಅವ್ರಲ್ಲಿ ಕಲಾವಿದರು ಬದುಕಬೇಕಾದ್ರೆ ಆ ಮಠಕ್ಕೆ ಹೋಗಲೇಬೇಕು. ಜೊತೆಗೆ ತಿಂಗಳಿಗೊಮ್ಮೆ ಒಂದು 7-8 ಕ್ವಿಂಟಲ್ ಅಕ್ಕಿ ಖರ್ಚಾಗ್ತದೆ. ಒಂದು 20-30 ಸಾವಿರ ಜನ ಬರ್ತದೆ ಪ್ರತಿ ತಿಂಗಳ. ಆ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟರೆ ಅದ್ರ ಮಹತ್ವ ಗೊತ್ತಾಗ್ತದೆ. ಅಂಥ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಅನ್ನಿಸ್ತೇನೆ. ನಮಸ್ಕಾರ.
ಸುಮಾರು ಹಿರೇಮಠರು ಓದಿದ್ದೆವು. ಅವ್ರು ಆರ್ಟ್ಸು, ನಂದು ಸೈನ್ಸು. ಬರಗಾಲದಲ್ಲಿ ಎಲ್ಲೇ ಒಂದು ಸಣ್ಣ ಹಳ್ಳಿಯಲ್ಲಿ ಚುಂಚೋಳಿಯಲ್ಲಿ ಅವರು ನಾವು ಪರಿಚಯ. ಅಲ್ಲಿ ಹೋದಾಗ ಅಲ್ಲಿ ಒಂದು ವಾತಾವರಣ ಬಹಳ ಕಲುಷಿತ ಇತ್ತು. ನಾವು ಮೊದಲು ಹೋದ್ದು ಇನ್ನೊಬ್ಬರು ನಮ್ಮ ಜೊತೆಯಲ್ಲಿ ಇಲ್ಲಿ ನಮ್ಮದು ತಾಲೂಕ್ದವರಾದಂಥ ಇನ್ನೊಬ್ಬರು ಜಾಧವ್ ಅಂತಿದ್ದರು. ಅವರು ನಾವು ಮೊದಲು ಹೋಗಿದ್ದೀವಿ. ಹೋದಾಗಲಿ ಪರಿಸ್ಥಿತಿ ಅಂದರೆ ಬರಗಾಲ, ನೀರು ಇರಲಿಲ್ಲ, ಜನರಿಗೆ ಬೇಸರ ಏನೇನೋ ಇದ್ದು, ಅದಕ್ಕೆ ನಮಗೆ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ತಿರುಗಿ ಬರ್ತಾ ಇದ್ದೆವು. ಬರೋ ಟೈಮಿಗೆ ಆ ಜಾಧವ್ ಇತ್ತು. ಅದು ಕೆಲವು ಜನರು ಏನಂತಂದರೆ ಸ್ಟೂಡೆಂಟ್ಸು ಕೆಲವರು ನಮಗೆ ಬಿಡಲೇ ನೀವು ಹೋಗ್ಬಾರ್ದ್ರಿ, ಇಲ್ಲೇ ಇರಬೇಕು ಅಂತ. ಅಲ್ಲಿ ಹೊಸದು ಸ್ಕೂಲು ಸ್ಟಾರ್ಟ್ ಆಗಿತ್ತು. ಅಲ್ಲಿ 4 ಜನ ಟೀಚರ್ಸು, 3 ಜನ ಅಟೆಂಡರ್ಸು. ಅಲ್ಲಿ ಹೋದ ನಂತರ ನಾನು ಯಾರೋ ಒಬ್ಬರು ಮನೆಯಲ್ಲಿ ಅವನು ಯಾರೋ ಒಬ್ಬರು ಅಟೆಂಡರ್ ಪಾಪ ನನಗೆ ಭಾಳ ಇದು ಮಾಡಿ ಇಟ್ಕೊಂಡ ನಂತರ ಅಲ್ಲಿ ಒಂದು ದೊಡ್ಡ ರೆಡ್ಡಿ ಫ್ಯಾಮಿಲಿ ಇತ್ತು. ಆ ರೆಡ್ಡಿ ಫ್ಯಾಮಿಲಿ ನನಗೆ ನೋಡಿ ಏನಪ್ಪ ಇದು ಇಂಥವ್ರು ಇಲ್ಲಿ ಅಂತ ಹೇಳಿದ್ರೆ ನನಗೆ ಬಿಡಲೇ ಇಲ್ಲ. ನನ್ನ ಸರ್ವಿಸ್ 37 ವರ್ಷ ಸರ್ವಿಸ್ ಮಾಡಿ ನನ್ನ ಜೀವನದಲ್ಲಿ ಇದುವರೆಗೆ ಅಲ್ಲೇ ಇದ್ದಂಥ ಜನರ, ಊರಲ್ಲಿದ್ದಂಥ ಜನರು, ವಿದ್ಯಾರ್ಥಿಗಳು ಇದುವರೆಗೂ ನನಗೆ ಇಷ್ಟೊಂದು ಆಧಾರ ಮತ್ತು ಇದು ಎಲ್ಲಿ ಪ್ರೀತಿ ಪ್ರೇಮ ಇದುವರೆಗೂ ಸಿಕ್ಕಿಲ್ಲ. ಜುಲೈ 6ರಂದು ಬೆಳಿಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ವೃತ್ತದಲ್ಲಿ ಜಿಲ್ಲಾ ಮಾದಿಗ ಸಮಾಜ ಕಲಬುರಗಿಯ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 40ನೆಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಹಿರಿಯ ಮುಖಂಡರಾದ ಶ್ಯಾಮ್ ನಾಟಿಕರ್ ಮತ್ತು ರಾಜು ವಾಡೇಕರ್ ಅವರು ತಿಳಿಸಿದ್ದಾರೆ. ಹಸಿರು ಕ್ರಾಂತಿಯ ಮೂಲಕ ಬಡ ಜನರ ಹಸಿವು ನೀಗಿಸಿದ ಮುತ್ಸದ್ದಿ ನಾಯಕ, ಸಮಾಜದ ಶೋಷಿತ ವರ್ಗಗಳ ಪರವಾದ ಧ್ವನಿ, ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 40ನೆಯ ಪುಣ್ಯಸ್ಮರಣೆಯ ಅಂಗವಾಗಿ ಜಿಲ್ಲಾ ಮಾದಿಗ ಸಮಾಜದ ಮತ್ತು ತಾಲೂಕಿನ ಎಲ್ಲಾ ಪ್ರಮುಖ ಮುಖಂಡರು ದಿನಾಂಕ 6ನೇ ಜುಲೈ 2026ರಂದು ಬೆಳಿಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ವೃತ್ತದ ಹತ್ತಿರ ಹಾಜರಿರಬೇಕು ಎಂದು ಸಮಾಜದ ಮುಖಂಡರಾದ ಶ್ಯಾಮ್ ನಾಟಿಕರ್ ಹಾಗೂ ರಾಜು ವಾಡೇಕರ್ ಅವರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದತ್ತು ಭಾಸಗಿ, ಸಚಿನ್, ಮಲ್ಲು ದೊಡ್ಡಮನಿ ಸೇರಿದಂತೆ ಇತರೆ ಅನೇಕ ಜನ ಮಾದಿಗ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 40ನೇ ಪುಣ್ಯ ಸ್ಮರಣೆಯನ್ನು ನಾಳೆ ಬೆಳಗ್ಗೆ 9 ಗಂಟೆಗೆ ಅನ್ನಪೂರ್ಣ ಕ್ರಾಸ್ ಹತ್ತಿರ ಇರುವ ಸ್ಟ್ಯಾಚ್ಯೂ ಹತ್ರ ಎಲ್ಲ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಪುಣ್ಯ ಸ್ಮರಣೆಯನ್ನು ಮಹಾಪೌರ ದಿನವನ್ನು ಆಚರಣೆ ಮಾಡುತ್ತಿದೆ. ಅದಕ್ಕೋಸ್ಕರ ಎಲ್ಲರೂ ಗುಲ್ಬರ್ಗ ನಗರದ ಎಲ್ಲ ಹಿರಿಯರು, ಎಲ್ಲ ವಿದ್ಯಾರ್ಥಿಗಳು ಹಾಗೂ ಬಡಾವಣೆಯ ಎಲ್ಲ ನಾಗರಿಕರು ಎಲ್ಲರೂ ಸೇರಿ ಅಲ್ಲಿ ಬಂದು ಸಮಾಜದ ಎಲ್ಲ ಮುಖಂಡರು ಸೇರಿ ಅವತ್ತಿನ ದಿನ, ನಾಳೆ ದಿನ 9 ಗಂಟೆಗೆ ಎಲ್ಲರೂ ಬಂದು ಸೇರಿ ಅದು ಒಂದು ಪುಣ್ಯತಿಥಿಯನ್ನು ಆಚರಣೆ ಮಾಡಬೇಕಂತೇಳಿ ತಮ್ಮೆಲ್ಲ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಹಾಗೂ ತಾಲೂಕು ಎಲ್ಲ ಜನತೆಗೆ ನಾನು ಕೇಳಕ್ಕೆ ಇಷ್ಟಪಡ್ತೀವಿ. ದಯಮಾಡಿ ನಾಳೆ ಬೆಳಗ್ಗೆ 9 ಗಂಟೆಗೆ ಎಲ್ಲರೂ ಬರಬೇಕಂತೇಳಿ ಈ ಮುಖಾಂತರ ತಿಳಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಜುಲೈ 6ರಂದು ರಾಷ್ಟ್ರೀಯ ನಾಯಕ, ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ಮಹಾಪರಿಣಯ ಅಂಗವಾಗಿ ಗುಲ್ಬರ್ಗ ನಗರದಲ್ಲಿ ಬಾಬು ಜಗಜೀವನ್ ಸ್ಟ್ಯಾಚ್ಯೂ ಹತ್ರ ಇಡೀ ನಗರದ ಎಲ್ಲ ಪ್ರಮುಖರು, ವಿಚಾರವಂತರು, ಸಾಹಿತಿಗಳು, ಸಮಾಜ ಸೇವಕರು, ವಿದ್ಯಾರ್ಥಿಗಳನ್ನು ಬಂದು ನಾಳೆ 9 ಗಂಟೆಗೆ ಮಹಾಪರಿಣಯ ದಿನಕ್ಕೆ ಭಾಗವಹಿಸಿ ಅವರ ಕಾರ್ಯಕ್ರಮ, ಅವರ ವಿಚಾರಗಳನ್ನ ವಿನಿಮಯ ಮಾಡಿಸ್ತಾ ಇದ್ದಾರೆ. ನಾಳೆ ಸರ್ಕಾರಿ ವತಿಯಿಂದ ಹಾಗೂ ಸಮಾಜ ಎಲ್ಲ ಮುಖಂಡರು ಬರ್ತಾರೆ. ತಾವು ಸಮೂಹದ ಎಲ್ಲರನ್ನು ನಾವು ಕಳಕಳಿ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇವೆ. ತಾವು ನಾಳೆ 9 ಗಂಟೆಯಿಂದ 12 ಗಂಟೆ ನಮ್ಮ ಸಹ ಪರಿವಾರ, ಸಹ ಕುಟುಂಬದೊಂದಿಗೆ ಬಂದು ಆ ನಾಯಕನ ಬಗ್ಗೆ ವಿಚಾರ ಮಾಡಿ ಅವ್ರಿಗೆ ಗಾರ್ಲೆಂಟ್ ಹಾಕಿ ಹೋಗ್ಬೇಕಂತ ಸಮಾಜ ಮುಖಂಡರು ನಾವೆಲ್ಲರೂ, ಇವತ್ತು ರಾಜು ವಾಡೇಕರ್ ಅವರ, ಆ ಕಡೆ ಸಚಿನ್ ಅವರ ಮತ್ತು ದತ್ತು ಭಾಷಿಗರು, ಇನ್ನಂತ ಎಲ್ಲ ಯುವಕ ಮುಖಂಡರ ಪರವಾಗಿ ಇಡೀ ಸಮುದಾಯ ಎಲ್ಲ ಮುಖಂಡರಿಗೆ ಕಳಕಳಿ ಮನೆ ನಾಳೆ 9 ಗಂಟೆಯಿಂದ 12 ತನ ಸ್ಟ್ಯಾಚ್ಯೂ ಹತ್ರ ಬರ್ಬೇಕಂತ ಈ ಮಾಧ್ಯಮ ಮುಖಾಂತರ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.